ಈ ಜ್ವರಗಳು ಬರುತ್ತೆ ಅಂತ ಹೇಳ್ತಾರೆ ಅಥವಾ ಜ್ವರದ ಸ್ವರೂಪಗಳು ಅಥವಾ ಕಾಯಿಲೆಗೆ ಬರುವಂತದಕ್ಕೆ ಸಾಕಷ್ಟು ಕಾರಣಗಳಿರಬಹುದು. ಪ್ರಮುಖವಾಗಿ ಮಕ್ಕಳಲ್ಲಿ ಈ ಒಂದು ಜ್ವರ ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣ ಆಗುತ್ತೆ? ಈ ಮಳೆ ಬರುವಾಗ ಶೀತ ಆಗಿರುತ್ತೆ ಮಕ್ಕಳಿಗೆ, ಮತ್ತು ಅಲ್ಲಿ ಇಲ್ಲಿ ಹೊರಗಡೆ ಏನಾದ್ರು ತಿಂದಿರ್ತಾರೆ. ಮತ್ತು ಒನ್ ಮೋರ್ ಕಾಸ್ ಈ ಮಸ್ಕಿಟೋಸ್, ಸೊಳ್ಳೆಗಳಿಂದ ನಿಂತಿರೋ ನೀರಿರುತ್ತೆ. ಸೊ ಸೊಳ್ಳೆಗಳು ಕಚ್ಚಿದಾಗ ಕೆಲವು ಜ್ವರಗಳು ಬರುತ್ತೆ, ಡೆಂಗು ಜ್ವರ, ಸೊ ಮಲೇರಿಯಾ ಜ್ವರ ಆ ಥರ ಬರುತ್ತೆ. ಸೊ ಮಳೆಗಾಲದಲ್ಲಿ ಕಂಪ್ಯಾರಿಟಿವ್ಲಿ ಜ್ವರ ಜಾಸ್ತಿನೇ ಇರುತ್ತೆ ಮಕ್ಕಳಲ್ಲಿ. ಅಂದ್ರೆ ಈ ಹವಾಮಾನ ಬದಲಾಗ್ತಾ ಇದೆ, ಏನು ಕ್ಲೈಮೇಟ್ ಕಂಡೀಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆಗ ಅಫೆಕ್ಟ್ ಆಗೋದು ತೀರಾ ರೆಸಿಸ್ಟೆನ್ಸ್ ಪವರ್ ಯಾರಿಗೆ ಕಡಿಮೆ ಇರುತ್ತೋ ಅಂಥವ್ರಿಗಾಗುತ್ತೆ. ಹೌದು. ಆಮೇಲೆ ಇನ್ನೊಂದು ಈ ಸ್ಕೂಲ್ಗಳು ಸ್ಟಾರ್ಟ್ ಆಗಿರುತ್ತೆ. ಸೊ ರಜಾ ಮುಗಿಸ್ಕೊಂಡು ಮಕ್ಕಳು ಸ್ಕೂಲಿಗೆ ಬಂದಾಗ ಕೆಲವು ಮಕ್ಕಳ ಹತ್ರ ಇನ್ಫೆಕ್ಷನ್ಸ್ ಇರುತ್ತೆ. ಸೊ ಅದ್ರ ಜೊತೆಯಾಗಿ ಎಗೇನ್ ಫೀವರ್, ಮಕ್ಳಿಗೆ ಜ್ವರ ಬರೋ ಸಾಧ್ಯತೆ ಜಾಸ್ತಿ, ಹಾಸ್ಪಿಟ್ಲಿಗೆ ಕ್ಲಿನಿಕ್ಗೆ ಬರೋ ಸಾಧ್ಯತೆಗಳು. ವಿಶ್ವನಾಥ್ ಅವರೇ, ಅಂದ್ರೆ ಮಕ್ಕಳಿಂದ ಅಂದ್ರೆ ಈಗ ಏನು ಒಟ್ಟಿಗೆ ಇರ್ತಾರೆ, ಓದ್ತಾ ಇರ್ತಾರೆ, ಶಾಲೆಗಳಲ್ಲಾಗಿರ್ಬೋದು ಅಥವಾ ಆಟವಾಡಬೇಕಾಗಿರ್ಬೋದು, ಅವ್ರಿಗೆ ಏನೋ ಒಂದು ಇನ್ಫೆಕ್ಷನ್ ಇರುತ್ತೆ ಅಥವಾ ವೈರಲ್ ಫೀವರ್ ಏನೋ ಇರುತ್ತೆ. ಸೊ ಹಾಗಾಗಿನೇ ಅವರು ಸ್ಕೂಲ್ಗೂ ಕೂಡ ಬರ್ತಾ ಇರ್ತಾರೆ. ಅದರಿಂದ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಎಷ್ಟು ಪರ್ಸೆಂಟೇಜ್ ಅಂದ್ರೆ ಆ ಮಕ್ಕಳಿಗೆ ಬೇಗ ಹರಡುವಂತ ಸಾಧ್ಯತೆ ಇರುತ್ತೆ? ಹಾಗೆ ಸಾಮಾನ್ಯವಾಗಿ ಇವ್ರು ಹೇಳಿದಾಗೆ ಈಗ ಹವಾಮಾನ ವೈಪರೀತ್ಯ ಒಂದು ಕಾರಣ. ಇನ್ನೊಂದೇನಾಗ್ತಾರೆ, ಸಮ್ಮರ್ ಹಾಲಿಡೇಸ್ ಮುಗಿದು ಮಕ್ಕಳೆಲ್ಲ ಶಾಲೆಗೆ ಹೋಗ್ತದೆ, ಒಬ್ಬರಿಂದ ಒಬ್ಬರಿಗೆ ಅದು ಮಕ್ಕಳು ಮತ್ತು ವಯಸ್ಕರು ಇವರು ರೆಸಿಸ್ಟೆನ್ಸ್ ಪವರ್ ಇವರಲ್ಲಿ ಕಮ್ಮಿ ಇರುತ್ತೆ ಜನರಲಿ. ಸೊ ಇವರು ಬೇಗ ಯಾವ್ದಾದ್ರು ಒಂದು ಕಾಯಿಲೆಗೆ, ವೈರಸ್ ಕಾಯಿಲೆಗೆ ತುತ್ತಾಗಲು ಅವರು ಚಾನ್ಸಸ್ ಬಹಳನೇ ಜಾಸ್ತಿ. ಅದು ಮಕ್ಕಳು ಅಂದ್ರೆ ಒಂದೀಗ ಶಾಲೆಯಲ್ಲಿ ಒಟ್ಟಿಗೆ ಕೂತಿರ್ತಾರೆ, ಒಟ್ಟಿಗೆ ಆಟ ಆಡ್ತಿರ್ತಾರೆ, ಬಹಳ ಕ್ಲೋಸ್ ಕಾಂಟ್ಯಾಕ್ಟ್ ಇರ್ತದೆ. ಸೊ ಅದು ಒಂದು ಮುಖ್ಯ ಕಾರಣ, ಒಬ್ಬರಿಗೊಬ್ಬರು ಹರಡುತ್ತೆ. ಅವರು ಮತ್ತೆ ಮನೆಗೆ ಬರ್ತಾರೆ, ಅವರು ಇನ್ನೊಬ್ಬರು ಅಲ್ಲಿ ಪಕ್ಕದಲ್ಲಿರೋ ಬೇರೆ ಲೊಕ್ಯಾಲಿಟಿ ಜನಕ್ಕೆ ಇದಾಗುತ್ತೆ. ಹಾಗೆ ಅದು ಒಂದರಿಂದ ಒಂದು ಹರಡೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದು ಮುಖ್ಯ ಕಾರಣ. ಇನ್ನೊಂದೇನು ಅಂದ್ರೆ ಮಕ್ಕಳಲ್ಲಿ ಬಹುಶಃ ಒಂದು ದೊಡ್ಡವ್ರಕಿನ ಏನು ಅಂದ್ರೆ ನೀವು ಆಗ್ಲೇ ತೋರಿಸ್ದಂಗೆ ಶುಚಿತ್ವ, ಈ ಕೈ ಕಾಲು ತೊಳ್ಕೊಳ್ಳೋದು ಅಥವಾ ಕೈ ಚೆನ್ನಾಗಿ ತೊಳ್ಕೊಂಡಿದ್ದು, ಅದು ಶಾಲೆಯಲ್ಲಿ ಹೆಚ್ಚು ಸ್ವಲ್ಪ ಹೈಜಿನಿಕ್ ಅದು ಬಹಳ ಮುಖ್ಯ ಆಗುತ್ತೆ. ಮಕ್ಕಳಲ್ಲಿ ತೊಂದರೆ ಬರೋಕ್ಕೆ ಕಾರಣ ಚಾನ್ಸಸ್ ಆರ್ ವೆರಿ ಹೈ. ಅದು ಒಂದೊಂದು ಕಾಯಿಲೆಗೆ ಒಂದೊಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ವೈರಸ್ ಕಾಯಿಲೆಗಳು ಗಾಳಿಯಿಂದ ಇದಾಗ ಸ್ಪ್ರೆಡ್ ಆಗುವಂಥದ್ದು ಅದು ಜಾಸ್ತಿ ಬರುತ್ತೆ, ಯಾಕಂದ್ರೆ ವೆರಿ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಅಥವಾ ಬ್ಯಾಕ್ಟೀರಿಯಲ್ ಕಾಯಿಲೆಗಳು, ಕೈಗಳು ಕ್ಲೀನ್ ಇಲ್ದರೆ ಅಥವಾ ಕುಡಿಯೋ ನೀರಲ್ಲಿ ಶುಚಿತ್ವ ಇಲ್ಲ ಅಂದ್ರೆ ಅದು ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಮಲೇರಿಯಾ, ಹೀಗೆ ಪ್ರತಿಯೊಂದು ಒಂದೊಂದು ರೋಗಕ್ಕೂ ಕೂಡ ಅದರದೇ ಒಂದು ರೀತಿಯ ಒಂದು ಟ್ರಾನ್ಸ್ಮಿಷನ್ ರೀತಿ ಇರುತ್ತೆ. ಹೌದು, ಅದು ಎಷ್ಟು ಬೇಗ ಹರಡುತ್ತೆ ಅನ್ನೋದು ಅದು ರೋಗದ ಮೇಲೆ ಆಗುತ್ತೆ. ಓಕೆ. ಇನ್ನು ರಾಜೇಶ್ವರಿ ಅವರೇ, ತಾವು ಮಕ್ಕಳನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೂಡ ಇದೆ, ಟೀಚರ್ ಕೂಡ ತಾವು. ಸೊ ಹಾಗಾಗಿ ಸಾಕಷ್ಟು ಮಕ್ಕಳು ಈ ರೀತಿಯ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇರೋದು ತಾವು ಗಮನಿಸಿರ್ತೀರಿ. ಸೊ ಯಾವ ರೀತಿಯ ಒಂದು ಸಮಸ್ಯೆಗಳು ನಿಮ್ಮಲ್ಲಿ ಇರುವಂತಹ ಮಕ್ಕಳಿಗೆ ಅಂದ್ರೆ ಮಕ್ಕಳಿಗೆ ಬೇಗ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅದೇ ವೈರಲ್ ಫೀವರೇ ಸರ್. ಡಾಕ್ಟ್ರ್ ಹೇಳಿದಂಗೆ ವೈರಲ್ ಫೀವರ್ ಬೇಗ ಬರುತ್ತೆ. ಆಮೇಲೆ ಈ ತರ ಗಾಯ ಮಾಡ್ಕೊಳ್ತಾರಲ್ಲ ಸರ್, ಅವಾಗ ಅದನ್ನ ಸರಿಯಾಗಿ ಇಫ್ ದೇ ಡೋಂಟ್ ಟೇಕ್ ಕೇರ್ ಆಫ್ ಇಟ್, ಅದರಿಂದ ಬರೋ ವೈರಸ್ ಅಂತದ್ದು, ಅದರಿಂದ ಬರೋ ಜ್ವರ ಅಂತದ್ದು ಇದೆ. ಅದಕ್ಕೆ ಗಮನ ಕೊಟ್ಟು ನೋಡ್ಕೊಂಡ್ರೆ ಬರಲ್ಲ ಅಂತ ನಾವು ಅವಾಗ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ತಾ ಇರ್ತೀವಿ ಸ್ಕೂಲಲ್ಲಿ, ಹೌ ಕ್ಯಾನ್ ಯು ಪ್ರಿವೆಂಟ್ ಇಟ್ ಅದ್ರ ಬಗ್ಗೆ. ಆಮೇಲೆ ನಮ್ಮ ಸ್ಕೂಲಲ್ಲೂ ಚೆನ್ನಾಗಿ ನೋಡ್ಕೊಳ್ತೀವಿ. ಇಮಿಡಿಯೇಟ್ಲಿ ವಿ ಟೆಲ್ ದ ಪೇರೆಂಟ್ಸ್, ವಿ ಇನ್ಫಾರ್ಮ್ ದೆಮ್. ಆ ಥರ ನಾವು ನೋಡ್ಕೊಳ್ತೀವಿ. ಮಕ್ಕಳಿಗೂ ಪ್ರಿವೆನ್ಷನ್ ಮೆಷರ್ ಏನು ಅಂತ ಹೇಳ್ಕೊಡ್ತೀವಿ ಮೊದಲೇ. ಈ ಥರ ಬರಕ್ಕೆ ಮೊದಲೇ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಯಾವಾಗಲೂ ಹೇಳ್ತೀವಿ. ಅದಕ್ಕೆ ಮೊದಲೇ ನಾವು ಹೇಳ್ಬಿಡ್ತೀವಿ ಮಕ್ಕಳ ಈ ಥರ ಮಳೆಗಾಲ, ಆಸ್ ದ ಡಾಕ್ಟರ್ ರೈಟ್ಲಿ ಸೆಟ್, ಮಳೆಗಾಲ ಬರುವಾಗ we will always advise the children how they can protect themselves from all these diseases ಅಂತ ಹೇಳ್ಕೊಡ್ತೀವಿ ಸರ್ ನಾವು. ಓಕೆ. ನೀವು ಗಮನಿಸಿರೋ ಹಾಗೆ ಇತ್ತೀಚೆಗೆ ನಿಮ್ಮ ಅಂದ್ರೆ ಸುತ್ತಮುತ್ತ ಮಕ್ಕಳಲ್ಲಿ ಕಂಡು ಬಂದಿರುವಂತಹ ಯಾವ ರೀತಿಯ ರೋಗ ಲಕ್ಷಣಗಳು ಈ ರೀತಿ ಕಾಣಿಸ್ಕೊಳ್ಳುತ್ತೆ? ವೈರಲ್ ಫೀವರ್ ಸರ್, ಜಾಸ್ತಿ ವೈರಲ್ ಫೀವರ್. ಅದರ ಲಕ್ಷಣಗಳು ಯಾವ ರೀತಿ ಇರಬಹುದು? ಜ್ವರ ಬರೋದಾ, ಸುಸ್ತಾಗೋದಾ, ಅಥವಾ ಯಾವ ರೀತಿ ಇರುತ್ತೆ ಅಂತ ಮಕ್ಕಳ ಕಂಡೀಷನ್? ಅದೇ ಫಸ್ಟ್ ಅವರು ಹೆಡ್ ಏಕ್ ಅಂತ ಹೇಳ್ತಾರೆ ಮಕ್ಕಳು. ಫಸ್ಟ್ ಸಿಂಪ್ಟಮ್ ಇಸ್ ಹೆಡ್ ಏಕ್ ಅಂತ ಹೇಳ್ತಾರೆ. ಸೊ ಇಮಿಡಿಯೇಟ್ಲಿ ವಿ ಇನ್ಫಾರ್ಮ್ ದ ಪ್ಯಾರೆಂಟ್. ಆಮೇಲೆ ಅದು ಇಟ್ ಟರ್ನ್ಸ್ ಟು ಫೀವರ್. ಆ ಥರ ಆ ಮಕ್ಕಳ ಮುಖ ನೋಡುವಾಗಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಎಕ್ಸ್ಪೀರಿಯನ್ಸ್ ತುಂಬಾ ಇದು ಗೊತ್ತಾಗ್ಬಿಡುತ್ತೆ. ಅವರ ಚಟುವಟಿಕೆ ಇದೆಯಲ್ಲ, ಆಕ್ಟಿವಿಟೀಸ್, ಅದರಲ್ಲಿ ನಮಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ. ಅಂಡ್ ಇಮಿಡಿಯೇಟ್ಲಿ ವಿ ಟಾಕ್ ಟು ದ ಚೈಲ್ಡ್ ಅಂಡ್ ವಿ ಹ್ಯಾವ್ ಮೆಡಿಕಲ್ ರೂಮ್ ಸ್ಕೂಲಲ್ಲಿ. ಅಂಡ್ ಮೆನಿ ಪ್ಯಾರೆಂಟ್ಸ್ ಆರ್ ಡಾಕ್ಟರ್ಸ್ ಇನ್ ಅವರ್ ಸ್ಕೂಲ್. ತಕ್ಷಣ ಅವರನ್ನು ಕರೆಸ್ತೀವಿ, ಮಕ್ಕಳಿಗೆ ಅಟೆಂಡ್ ಮಾಡ್ತಾರೆ ಇಮಿಡಿಯೇಟ್ಲಿ. ಸೊ ದ ಚಿಲ್ಡ್ರನ್ ಆರ್ ಅಟೆಂಡೆಡ್ ಇಮಿಡಿಯೇಟ್ಲಿ ಇನ್ ಅವರ್ ಸ್ಕೂಲ್. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ನಮ್ಮ ಸ್ಕೂಲಲ್ಲಿ.
ಓಕೆ ಡಾಕ್ಟರ್ ರಮ್ಯಾ ಅವರೇ, ಇನ್ನು ಹೈಜೀನ್ ಬಗ್ಗೆ ಮಾತನಾಡಿದ್ವಿ. ಹೈಜೀನ್ ಅಂದ್ರೆ ತುಂಬಾನೇ ಶುಚಿತ್ವವನ್ನು ಕಾಪಾಡ್ಕೊಳ್ಬೇಕು. ಅದು ಮನೆ ಆಗಬಹುದು ಅಥವಾ ಹೊರಗಡೆ ಆಗಬಹುದು. ನಾವು ಹೆಚ್ಚಾಗಿ ಮನೆಯಿಂದ ಮಕ್ಕಳು ಏನು ಮಾಡ್ತಾರೆ, ಹೊರಗಡೆನೇ ಹೆಚ್ಚು ಕಾಲ ಕಳೆಯುವಂಥದ್ದು. ಮನೆಯಲ್ಲಿ ಅಂದರೆ ಸಂಜೆ ಶಾಲೆ ಮುಗಿಸ್ಕೊಂಡು ಬಂದ ನಂತರ ಮನೆಯಲ್ಲಿ ಇರ್ತಾರೆ, ಅದ್ರ ಜೊತೆಗೆ ಸ್ನೇಹಿತರ ಜೊತೆ ಆಟ ಆಡೋದು ಅಥವಾ ಅವ್ರ ಜೊತೆ ಊಟ ಮಾಡೋದಾಗಿರ್ಬೋದು. ಇಂಥ ಒಂದು ಸಂದರ್ಭಗಳಲ್ಲಿ ಪೋಷಕರು ಅಂದರೆ ಪೇರೆಂಟ್ಸ್ ಯಾವ ರೀತಿ ಒಂದು ಅವ್ರನ್ನ ಶುಚಿತ್ವ ಕಾಪಾಡೋದಕ್ಕೆ ಗಮನ ಹರಿಸಬೇಕಾಗುತ್ತೆ ಅಂತ ಹೇಳಿ? ಈಗ ಮಕ್ಕಳು ಸ್ಕೂಲಿಂದ ಬರ್ತಿದ್ದಂಗೆ ಕೈ ಕಾಲೆಲ್ಲ ತೊಳ್ಕೊಳ್ಬೇಕು. ಕೈ ಕಾಲೆಲ್ಲ ತೊಳ್ಕೊಂಡು ಆಮೇಲೆ ಕೈ ಎಲ್ಲ ತೊಳ್ಕೊಂಡೇ ಊಟ ಮಾಡಬೇಕು. ಕೈ ತೊಳೆದ್ರೆ 70 to 80% ಆಫ್ ಇನ್ಫೆಕ್ಷನ್ ಯು ಕ್ಯಾನ್ ಪ್ರಿವೆಂಟ್ ಜಸ್ಟ್ ಬೈ ವಾಷಿಂಗ್ ಯುವರ್ ಹ್ಯಾಂಡ್. ಕೈ ತೊಳೆಯೋದ್ರಿಂದ. ಆಮೇಲೆ ಹೊರ್ಗಡೆ ಹೋಗಬೇಕಾದ್ರೂ ಸಪೋಸ್ ಎಲ್ಲರೂ ಹೊರ್ಗಡೆ ತಿನ್ನಬೇಕು ಅಂದ್ರೂ ಒಂದು ವಾಟರ್ ಬಾಟಲ್, ಕಾದಾರಿರೋ ನೀರಿನ ಬಾಟಲಲ್ಲಿ ತೊಗೊಂಡು ಹೋಗ್ಬೋದು. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಹೊರ್ಗಡೆ ಬೀದಿಲಿ ತಿಂದಾಗೆಲ್ಲ ಈ ಟೈಫಾಯ್ಡ್ ಫೀವರ್ ಮತ್ತು ಹೆಪಟೈಟಿಸ್ ಎ ಮಕ್ಕಳಲ್ಲಿ ಜಾಸ್ತಿ ಹೆಪಟೈಟಿಸ್ ಎ ಕಾಣಿಸುತ್ತೆ, ದೊಡ್ಡವರಲ್ಲಿ ಕಡಿಮೆ. ಸೊ ಅದೆಲ್ಲ ಹೊರ್ಗಡೆ ಈ ಪಾನಿಪುರಿ ಆ ಥರ ಎಲ್ಲ ಹೊರ್ಗಡೆ ತಿಂದಾಗ ಇಟ್ಸ್ ಅ ಫೀಕೋ ಓರಲ್ ರೋಟ್ ಇನ್ಫೆಕ್ಷನ್. ಸೊ ನೀರಿಂದ ಬರೋ ಅಂಥದ್ದು ಅವನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಹೊರ್ಗಡೆ ತಿಂಡಿ ತಿನ್ನಬಾರ್ದು. ಓಕೆ ಸರ್, ಇನ್ನು ಮೇಡಮ್ ಹೇಳಿದ್ರು ಹೊರಗಡೆ ತಿಂಡಿ ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ. ಮಕ್ಕಳು ಕೇಳೋದಿಲ್ಲ, ಅದನ್ನು ಹಠ ಮಾಡ್ತಾ ಇರ್ತಾರೆ. ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾರೆ, ಅಥವಾ ನಾನು ಅದೇನೋ ಹೋಮ್ವರ್ಕ್ ಮಾಡ್ತೀನಿ ಅಂದರೆ ನೀಗೇನೋ ಕೊಡಿಸ್ತೀನಿ ಅಂತ ಪೇರೆಂಟ್ಸ್ ಹೇಳಿರ್ತಾರೆ. ತುಂಬಾ ಹಠ ಮಾಡ್ತಿರ್ತಾರೆ. ಇಂಥ ಒಂದು ಸಂದರ್ಭಗಳಲ್ಲಿ ತುಂಬಾ ಕೇರ್ ನಾವು ತಗೋಬೇಕು ಅಂತಂದರೆ ಯಾವ ರೀತಿಯ ಒಂದು ನಿಯಮಗಳನ್ನು ಅನುಸರಿಸಬೇಕಾಗಿದೆ ಪೋಷಕರು? ಅಲ್ಲ, ಅದನ್ನು ಹೇಳೋದು ಭಾಳ ಸುಲಭ, ಅದು ಅನುಷ್ಠಾನಗೊಳಿಸೋದು ಕಷ್ಟನೇ ನೀವು ಹೇಳೋದಂಗೆ. ಬಟ್ ಏನಂದರೆ ಒಂದು ಎಕ್ಸ್ಟ್ರಾ ಕೇರ್ಫುಲ್ ನಾವು ವಿ ಶುಡ್ ಟೇಕ್ ಕೇರ್. ಮೊದಲೇ ನೀವು ತೋರಿಸ್ದಂಗೆ ಈ 3 ಅಂಶಗಳಲ್ಲಿ ನಾವು ಬಹಳನೇ ಸ್ಟ್ರಿಕ್ಟ್ ಆಗಿದ್ರೆ ಒಳ್ಳೇದು. ಒಂದು ಶುಚಿತ್ವ, ಅದೇ ಹ್ಯಾಂಡ್ ಹೈಜೀನ್ ಅಥವಾ ಶುದ್ಧ ನೀರು, ಪೌಷ್ಟಿಕ ಆಹಾರ. ಈ 3 ಆ್ಯಕ್ಚುಲಿ ಮಕ್ಕಳಿಗೆ ಹೇಳೋದು ಕಷ್ಟನೇ. ಅವರು ಯಾಕೆಂದರೆ ಪೌಷ್ಟಿಕ ಆಹಾರ ಅವರಿಗೆ ಯಾವ್ದು ಆಹಾರ ಇಷ್ಟಪಡುತ್ತೋ ಅದರಲ್ಲಿ ಅಷ್ಟೊಂದು ಪೌಷ್ಟಿಕತೆ ಇರೋದಿಲ್ಲ. ಇಲ್ಲ ಶುಚಿತ್ವ ಮೇಂಟೈನ್ ಮಾಡಬೇಕು ಅಂದರೆ ಅವ್ರನ್ನ ಅಷ್ಟು ಸ್ಟ್ರಿಕ್ಟ್ ಆಗಿ ಇಡೋಕ್ಕಾಗಲ್ಲ, ಭಾಳ ಹಿಂಸೆ ಅವ್ರಿಗೆ ಅನ್ಸುತ್ತೆ. ಈ 3 ಅವ್ರಿಗೆ ಹಿಂಸೆ ಆಗುತ್ತೆ. ಬಟ್ ಆಸ್ ಟೀಚರ್ಸ್ ಅಥವಾ ಆಸ್ ಪೇರೆಂಟ್ಸ್ ಅಲ್ಲಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದು ಅದನ್ನು ಇಂಪ್ಲಿಮೆಂಟ್ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಯಾಕೆಂದರೆ ಇದು ಒಂಚೂರು ನಾವು ರಿಲ್ಯಾಕ್ಸ್ ಆದರೂ ಕೂಡ ಈ 3ರಿಂದ ಆಗುವಂಥ ಜ್ವರಗಳು ಅಥವಾ ಮುಂದೆ ಬರುವಂಥ ಕಾಯಿಲೆಗಳು ಅದು ಅವ್ರಿಗೆ ಇನ್ನೂ ಜಾಸ್ತಿ ತೊಂದರೆ ಕೊಡುತ್ತೆ. ಓಕೆ, ಈಗ ಹವಾಮಾನ ಬದಲಾಗ್ತಾ ಇದ್ದಾಗ, ಯಾಕೆ ನಾವು 3 ಕಾಲಗಳನ್ನು ಹೆಸರಿಸ್ತೀವಿ, ಬೇಸಿಗೆ ಆಗ್ಬೋದು, ಚಳಿ ಆಗ್ಬೋದು ಅಥವಾ ಮಳೆಗಾಲ ಆಗ್ಬೋದು. ಯಾವ್ಯಾವ ಹವಾಮಾನಗಳು ಬದಲಾಗ್ತಾ ಇದ್ದಾಗ ಹೆಚ್ಚಿನದಾಗಿ ಕಾಣಿಸ್ಕೊಳ್ಳುವಂಥ ಜ್ವರದ ಸಿಂಪ್ಟಮ್ಸ್ಗಳು ಇರುತ್ತೆ? ಈಗ ಜ್ವರದ ಸಿಂಪ್ಟಮ್ಸ್ ಏನಾಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಬೇಸಿಗೆಯಿಂದ ಮಳೆಗಾಲ ಆಗ್ತಾ ಇದೆ. ಸೊ ಮಳೆಗಾಲದಲ್ಲಿ ಏನಾಗುತ್ತೆ, ಸ್ವಲ್ಪ ಮಳೆ ಬರುತ್ತೆ, ಹೋಗುತ್ತೆ, ನಿಲ್ಲುತ್ತೆ, ನೀರು ನಿಂತ್ಕೊಳ್ಳುತ್ತೆ ಎಲ್ಲ ಕಡೆ. ಸೊ ಈ ಸಾಮಾನ್ಯವಾಗಿ ನೀರು ನಿಂತ್ಕೊಂಡಾಗ ಏನಾಗುತ್ತೆ, ಸೊಳ್ಳೆಗಳು, ಮಲೇರಿಯಾ, ಡೆಂಗು ಈ ಕಾಯಿಲೆಗಳು ಈಗ ಬಹಳಷ್ಟು ಬರುತ್ತೆ. ಅಥವಾ ಚಳಿಗಾಲ ಅಥವಾ ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರಲ್ಲಿ ಈ ವೈರಲ್ ಫೀವರ್ಸ್ ಬಹಳ ಆಗ್ತವೆ. ಅದಕ್ಕೆ ಅಟ್ಮಾಸ್ಫಿಯರ್, ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಅಂತೀವಿ, ಅಂದರೆ ಅದಕ್ಕೆ ಬೆಳೆಯೋದಕ್ಕೆ ಅದಕ್ಕೆ ಬಹಳ ಅನುಕೂಲವಾದ ವಾತಾವರಣ ಅದು ಜಾಸ್ತಿ ಬರುತ್ತೆ. ಅಥವಾ ಶೀತ, ಕೆಮ್ಮು, ನೆಗಡಿ ಎಲ್ಲ ಬರುತ್ತೆ, ಅದು ಜಾಸ್ತಿ ಆಗುತ್ತೆ. ಇನ್ನು ಸ್ವಲ್ಪ ಸಮ್ಮರಲ್ಲಿ ನಾವು ಏನು ನೋಡ್ತೀವಿ, ಗ್ಯಾಸ್ಟ್ರೋಎಂಟ್ರೈಟಿಸ್ ಅಥವಾ ಈ ಬೇದಿ ಅದು ಜಾಸ್ತಿ ಆಗುತ್ತೆ. ಯಾಕೆಂದರೆ ಸರಿಯಾದ ನೀರು ಉಪಯೋಗಿಸಲ್ಲ. ಹೌದು. ಹೀಗೆ ಪ್ರತಿಯೊಂದು ಸೀಸನಲ್ಲೂ ಕೂಡ ಕೆಲವು ರೋಗಗಳು ಹೆಚ್ಚಾಗಿ ಕಂಡು ಬರ್ತವೆ. ಈಗ ಎಸ್ಪೆಷಲಿ ಈಗ ಏನಾಗ್ತಿದೆ ಅಂದರೆ ಡೆಂಗು ಕಾಯಿಲೆಗಳು ಅದು ಅಥವಾ ಮಲೇರಿಯಾದಿಂದ ಹರಡುವ ಇತ್ತೀಚೆಗೆ ವೈರಲ್ ಜ್ವರಗಳು ಜಾಸ್ತಿ ಕಾಣುತ್ತೆ. ಈ ಒಂದು ಟ್ರಾನ್ಸಿಷನ್ ಅಂದರೆ ಈಗ ಮಳೆಗಾಲ ಶುರುವಾಗಿರುತ್ತೆ, ಪೂರ್ತಿ ಮಳೆ ಬಂದ್ಬಿಟ್ಟು ಅದು ಕೊಚ್ಚಿ ಹೋದ್ರೂ ಪರವಾಗಿಲ್ಲ. ಬಟ್ ಅದೇನಾಗುತ್ತೆ, ನೀರು ಬಂದು ನಿಂತ್ಕೊಳ್ಳುತ್ತೆ ಪ್ರತಿಯೊಂದು ಕಡೆನೂ. ಎಲ್ಲ ನಾವು ನೋಡ್ದಂಗೆ ಈಗ ಹೋದ್ರೆ ಬೆಂಗಳೂರಲ್ಲಿ ನಾವು ಬಹಳಷ್ಟು ಕಡೆ ಒಂದ್ಸರಿ ಮಳೆ ಬಂದು ಹೋದ್ರೆ 1 hour ಸಾಕು, ಎಲ್ಲ ಕಡೆ ನೀರು. ಅದೇ ಅದು ಬೆಸ್ಟ್ ಸೋರ್ಸ್ ಫಾರ್ ಆಲ್ ದ ಮಸ್ಕಿಟೋಸ್. ಅಲ್ಲಿಂದನೇ ಅದು. ವೀಕ್ಷಕರೇ, ನೋಡಿದ್ರಲ್ಲ ಜ್ವರ ಬರೋದಕ್ಕೆ ಏನೇನು ಕಾರಣಗಳು ಅಂತ ತಿಳ್ಕೊಂಡ್ವಿ. ಸೊ ಹಾಗಾದ್ರೆ ಜ್ವರ ಬರೋದಕ್ಕೆ ಪ್ರಮುಖ ಕಾರಣಗಳಂತಂದ್ರೆ ನಾವು ಶುಚಿತ್ವವಾಗಿ ಇಲ್ಲದೆ ಇರುವಂಥದ್ದು, ಹಾಗೇನೆ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡದೇ ಇರುವಂಥದ್ದು. ಸೊ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸ್ತೀನಿ ಬ್ರೇಕ್ನ ನಂತರ.